ಅಂತ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು 12 ವಾಕ್ಯದಲ್ಲಿ ಉತ್ತರ. ಇಲ್ಲಿ 5 4 20. ಪ್ರಶ್ನೆ ನಂಬರ್ 27, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಇಲ್ಲಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ಉತ್ಪಾದನಾ ಸಾಧ್ಯತೆಗಳ ಸಂಯೋಜನೆಯನ್ನು ತೋರಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತೆ ಗಡಿ ಎಂದು ಕರೆಯಲಾಗುತ್ತದೆ. ಇದನ್ನು ವಿವರಣೆಯೊಂದಿಗೆ ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಕೋಷ್ಟಕ ನೋಡಿ, ಉತ್ಪಾದನಾ ಸಾಧ್ಯತೆ ಅದರಲ್ಲಿ ಧಾನ್ಯ ಮತ್ತು ಹತ್ತಿ ಅಂತ ಈ ಕಂಟಿನ್ಯೂ ಆಗಿರ್ತಕ್ಕಂಥ ರೇಖಾಚಿತ್ರ ಇದೆ. ಇದು ಇಲ್ಲಿ ನೋಡಿ, ಈ ಒಂದು ಉತ್ಪಾದನಾ ಸಾಧ್ಯತೆಯಲ್ಲಿ ABCD ಮತ್ತು ಧಾನ್ಯಗಳು 0 1 2 3 4, ಹತ್ತಿ 10 9 7 4 0. ಈ OYದಲ್ಲಿ ನಾವು ಹತ್ತಿಯನ್ನು ಅಳಿತಾ ಇದ್ದೇವೆ ಮತ್ತು ಇಲ್ಲಿ ಧಾನ್ಯವನ್ನು ಅಳಿತಾ ಇದ್ದೇವೆ. ಈ ಒಂದು ಕೋಷ್ಟಕದಲ್ಲಿ ಮತ್ತು ರೇಖಾಚಿತ್ರ ನಾವು ಉತ್ಪಾದನೆ ಸಾಧ್ಯತೆಯನ್ನು ತಗೊಂಡು ಪೂರ್ಣ ಪ್ರಮಾಣದಲ್ಲಿ ಅನ್ನು ಹಾಕಿದರೆ ಹತ್ತಿ 10 ಸಾಧ್ಯತೆಗಳನ್ನು ಉತ್ಪಾದನೆ ಮಾಡ್ಬೋದು ಮತ್ತು ಧಾನ್ಯ 0 ಬಿಟ್ಟು ಕೊಡಬಹುದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಈ ಒಂದು ಉತ್ಪಾದನಾ ಸಾಧ್ಯತೆಯಲ್ಲಿ 4 ಧಾನ್ಯಗಳನ್ನಾದರೂ ಉತ್ಪಾದನೆ ಮಾಡ್ಬೋದು ಮತ್ತು ಇಲ್ಲ ಅನ್ನುವಾಗಿದ್ರೆ ಹತ್ತಿ ಆದರೂ 0 ತಗೊಳ್ಬೋದು. ಇಲ್ಲಿ ತೋರಿಸ್ತಕ್ಕಂಥ ಹತ್ತಿ ಆದರೂ 0 ತಗೊಳ್ಬೋದು. A ಮತ್ತು B ಸಂಯೋಜನೆಯಲ್ಲಿ ಈ ರೀತಿಯಾಗಿ ನಾವು ಸಾಧ್ಯತೆಗಳನ್ನು ನೋಡ್ಬೋದು. ಆದರೆ ಉಳಿದಿರ್ತಕ್ಕಂಥ ಸಂಯೋಜನೆಗಳು ಅಂದರೆ B ಸಂಯೋಜನೆಯಲ್ಲಿ 9 ಹತ್ತಿ 1 ಧಾನ್ಯ ಅಂತಂದರೆ ನೋಡಿ, 10 ಇಲ್ಲದ ಅಂತಂದ್ಮ್ಯಾಕ ಈ 9 ಇಲ್ಲಿ ಇರಲೇಬೇಕಲ್ಲ. 9 ಇಲ್ಲಿ ನೋಡಿ, 9 B ಮತ್ತು 1 ಇಲ್ಲಿ 1, ಹೌದಾ? ಅದೇ ರೀತಿಯಾಗಿ C ಸಂಯೋಜನೆಯಲ್ಲಿ 7 ಹತ್ತಿ ಎಷ್ಟು 7 ಮತ್ತು ಧಾನ್ಯ 2. ಇದು ಸಿ ಸಂಯೋಜನೆ ನೋಡಿ ಈ ರೀತಿ. ಡಿ ಸಂಯೋಜನೆಯಲ್ಲಿ ಇಲ್ಲಿ ಎಷ್ಟಿದೆ 4, ಇಲ್ಲಿ 3 ನೋಡಿ 4 3 ಈ ರೀತಿ ಆದರೂ ಕೂಡ ನಾವು ಉತ್ಪಾದಿಸಬಹುದು. ಈ ಎ ಬಿ ಸಿ ಡಿ ಇ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಉತ್ಪಾದನಾ
ಸಾಧ್ಯತಾ ಗಡಿ ರೇಖೆ ಅಂತ ಕರಿತೇವೆ. ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ. ಈ ರೀತಿಯಾಗಿ ಇಷ್ಟು ತಾವು ಅರ್ಥ ಮಾಡ್ಕೊಂಡಿದೆ ಆದರೆ ಪರೀಕ್ಷೆಯಲ್ಲಿ ಈ ರೀತಿ ಬಿಡಿಸಿದೆ ಆದರೆ ಇನ್ನೊಂದು ರೀತಿಯಲ್ಲಿ ತಾವು ಬಿಡಿಸ್ಬೋದು ಅನ್ನೋ ಹಾಗಿದ್ರೆ ಇಲ್ಲಿ ನೋಡಿ, ರೇಖಾಚಿತ್ರದಲ್ಲಿ ಮತ್ತು ಕೋಷ್ಟಕದಲ್ಲಿ ತೋರಿಸಿರುವಂತೆ ಆರ್ಥಿಕತೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಪೂರ್ಣವಾಗಿ ಧಾನ್ಯಗಳ ಉತ್ಪಾದನೆ ಬಳಸಿಕೊಂಡರೆ 4 ಯೂನಿಟ್ ಧಾನ್ಯಗಳು ಮತ್ತು ಹತ್ತಿ ಉತ್ಪಾದನೆ ಬಳಸಿಕೊಂಡರೆ 10 ಯೂನಿಟ್, ಇಲ್ಲಿ ನೋಡಿ 10 ಯೂನಿಟ್ ಮತ್ತು 4 ಯೂನಿಟ್ ಉತ್ಪಾದಿಸಬಹುದು. ಸಂಪನ್ಮೂಲಗಳ ಸರಕುಗಳ ಭಿನ್ನ ಸಂಯೋಜನೆಗಳನ್ನು ಉತ್ಪಾದನೆಗಾಗಿ ಬಳಸಿಕೊಂಡರೆ, ಭಿನ್ನ ಸಂಯೋಜನೆ ಅಂದರೆ ಈ ಬೇರೆ ಬೇರೆ ಸಂಯೋಜನೆಯಲ್ಲಿ 1 ಯೂನಿಟ್ ಧಾನ್ಯ 9 ಯೂನಿಟ್ ಹತ್ತಿ. ನೋಡಿ, 1 ಯೂನಿಟ್ ಧಾನ್ಯ 9 ಯೂನಿಟ್ ಹತ್ತಿ. ಅದೇ ರೀತಿಯಾಗಿ 2 ಯೂನಿಟ್ ಧಾನ್ಯ 7 ಯೂನಿಟ್ ಹತ್ತಿ ಮತ್ತು 3 ಯೂನಿಟ್ ಧಾನ್ಯ 4 ಯೂನಿಟ್ ಹತ್ತಿ. ಈ ರೀತಿಯಾದರೂ ಕೂಡ ನಾವು ಬಳಸ್ಕೊಂಡು ಅಂದು ಸರಕಿನ ಪ್ರಮಾಣವನ್ನು ಹೆಚ್ಚಾಗಿ ಉಪಯೋಗಿಸಲು ಬಿಟ್ಟುಕೊಡಬೇಕಾದ ಮತ್ತೊಂದು ಸರಕಿನ ಮೊತ್ತವನ್ನು ನಾವು ಸದಾವಕಾಶ ವೆಚ್ಚವೆಂದು ಕರೆಯುತ್ತೇವೆ ಅಂತಕ್ಕಂಥದ್ದು ಈ ಒಂದು ಉತ್ಪಾದನಾ ಸಾಧ್ಯತೆಯ ಗಡಿ ರೇಖೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಔದಾಸೀನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂತಂದರೆ, ಈ ಒಂದು ಕ್ವಶನ್ 28 ಔದಾಸೀನ ನಕ್ಷೆ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ. ಇದು ಕೂಡ 4 ಮಾರ್ಕ್ಸ್ ಇದೆ ನೋಡಿ. ಉತ್ತರ: ಔದಾಸೀನ ವಕ್ರರೇಖೆಗಳು ಗುಂಪು ಅಥವಾ ಕುಟುಂಬವನ್ನು ಔದಾಸೀನ ನಕ್ಷೆ ಎಂದು ಕರೆಯುತ್ತೇವೆ ಅಂತ ಕ್ವಶನ್. ಇಲ್ಲಿ ಈ ಔದಾಸೀನ ರೇಖೆಯಲ್ಲಿ ನೋಡಿ, OYದಲ್ಲಿ ಅಂದರೆ OYದಲ್ಲಿ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು, OXದಲ್ಲಿ ಏನು ಹೇಳ್ತಿದೆ ಬನಾನಾ ಅಂದರೆ ಬಾಳೆಹಣ್ಣು. ಈ ಔದಾಸೀನ ನಕ್ಷೆಗಳು ಅಂತಂದರೆ ಇವು ಈ ಥರ ಎಳೆದಿರ್ತಕ್ಕಂಥ ಗೆರೆಗಳೇನವಲ್ಲ, ಇವು ಔದಾಸೀನ ನಕ್ಷೆಗಳು ಅಂತ ಕರಿತೇವೆ ನಾವು. ಈ ಔದಾಸೀನ ನಕ್ಷೆ. ಇಲ್ಲಿ ಔದಾಸೀನ ನಕ್ಷೆಯಲ್ಲಿ IC1 ಇಲ್ಲಿ ಬರೀತಾರೆ. IC1 IC2 IC3. ಈ IC1 IC2 IC3 ಅಂತ ಅನ್ನೋದು ಇಂಡಿಫಿನೆಂಟ್ ಕರ್ವ್ ಅಂತ ಇಂಗ್ಲೀಷ್ನಲ್ಲಿ ಆಗ್ತದೆ. ಇಲ್ಲಿ ನೋಡಿ, IC1ನಲ್ಲಿರುವ ಅಂತಂದರೆ ಈ ರೇಖೆಯಲ್ಲಿರುವ ಒಂದೇ ಮಟ್ಟ ತುಷ್ಟಿಗುಣವನ್ನು ನೀಡುವುದರಿಂದ ಅನುಭೋಗಿಯು ಎಲ್ಲ ಸಂಯೋಜನೆಗಳಿಗೆ ಔದಾಸೀನನಾಗಿರುತ್ತಾಳೆ. ಇಲ್ಲಿ ಔದಾಸೀನನಾಗಿ ಎಲ್ಲ ಸಂಯೋಜನೆ ಅಂತಂದರೆ ಇಲ್ಲಿ ಬನಾನಾ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿಗೆ. ಈ IC1ಗಿಂತ IC2ನಲ್ಲಿ ಹೆಚ್ಚು ತುಷ್ಟಿಗುಣವು ಸೂಚಿಸುತ್ತದೆ ಮತ್ತು IC2ಗಿಂತ IC3 ಹೆಚ್ಚು ತುಷ್ಟಿಗುಣವನ್ನು ಅಥವಾ ಅಧಿಕ ತುಷ್ಟಿಗುಣವನ್ನು ಸೂಚಿಸುತ್ತದೆ. ಆದ್ದರಿಂದ ಅನುಭೋಗಿಯು ಎತ್ತರದ ಔದಾಸೀನ ರೇಖೆಯ ಮೇಲಿನ ಸಂಯೋಜನೆಗಳಿಗೆ ಒಲವು ತೋರುತ್ತಾನೆ ಅಂತಂದರೆ ಇಲ್ಲಿ ನೋಡಿ, IC1ಕ್ಕಿಂತ IC2 IC2ಕ್ಕಿಂತ IC3 ಕಡೆ ಇದು ಏನು ಎತ್ತರದ ಇದು ತೋರಿಸ್ತಲ್ಲ, ಎತ್ತರದ ಔದಾಸೀನ ರೇಖೆ ಒಲವನ್ನು ತೋರಿಸ್ತಕ್ಕಂಥದ್ದು. ಇದನ್ನು ಕೂಡ ತಾವು ಇಷ್ಟು ನಾ ಹೇಳಿದಷ್ಟು ಎಕ್ಸಾಮ್ದಲ್ಲಿ ಬರೆದಿದ್ದೆ ಆದರೆ ನಿಮಗೂ ಕೂಡ 4 ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಇವೆ.
ತಾವುಗಳನ್ನು ಈ ರೀತಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ವಿವರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. 2 ಮಾರ್ಕ್ಸು ಈ ವಿವರಣೆಗೆ, 2 ಮಾರ್ಕ್ಸು ರೇಖಾಚಿತ್ರಕ್ಕೆ. ಒಟ್ಟು ಎಷ್ಟು ಮಾರ್ಕ್ಸ್ ಅಂತಂದರೆ ಇಲ್ಲಿ 4 ಮಾರ್ಕ್ಸ್ಗಳಿವೆ ನೋಡಿ. ಬಜೆಟ್ ರೇಖೆ ಮೇಲಿನ ಬಾಳೆಹಣ್ಣಿನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣಿನಲ್ಲಿ ಬದಲಾವಣೆಯ ಪ್ರಮಾಣವನ್ನು ನಾವು ಬಜೆಟ್ ರೇಖೆ ಇಳಿಜಾರು ಮಾಪನ ಮಾಡುತ್ತದೆ. ಇದನ್ನು ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಥವಾ P1/P2 ಅನ್ನು ಈ ಕೆಳಗಿನಂತೆ ಪಡೆಯಬಹುದು. ಇದನ್ನು ಯಾವ ರೀತಿ ಪಡೆಯುತ್ತೇವೆ ಅಂತಕ್ಕಂಥದ್ದು ಇದರಲ್ಲಿ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಬಜೆಟ್ ರೇಖೆ ಮೇಲಿನ ಯಾವುದೇ 2 ಬಿಂದುಗಳು ಅಂತಂತಂದರೆ x1 x2 ಮತ್ತು x1 ಪ್ಲಸ್ ಚೇಂಜ್ ದ x1 x2 ಪ್ಲಸ್ ಚೇಂಜ್ ದ x2, ಇದು ಬಜೆಟ್ ರೇಖೆಯ ಮೇಲಿರ್ತಕ್ಕಂಥದ್ದು. ಇಲ್ಲಿ ನೋಡಿರಿ, x1 ಮತ್ತು x2 ರೇಖೆಗಳು. ಇದು ಚೇಂಜ್ ದ ಮ್ಯಾಂಗೋ ಮತ್ತು ಚೇಂಜ್ ದ ಬನಾನಾ. ಇಲ್ಲಿ ನೋಡಿ, P1 ಮತ್ತು x1 ಅಂದರೆ P1 ಅಂತಂದರೆ ಏನು ಹೇಳ್ತದೆ ಅಂತಂತಂದರೆ, ಇಲ್ಲಿ ಈ ಒಂದು ಪ್ರೈಸ್ ಒಂದು ವಸ್ತುವಿನ x1 ಬೆಲೆ ಮತ್ತು ಪ್ರೈಸ್ x2 ಬೆಲೆ m ಅಂತಂತಂದರೆ ಇದು ಬಜೆಟ್ ಹಣ. m ಅಂತಕ್ಕಂಥದ್ದು ಹಣವನ್ನು ಸೂಚಿಸ್ತದೆ, ಮನಿ ಅಂತಕ್ಕಂಥ ಸಂಕೇತಾಕ್ಷರ ಸೂಚಿಸ್ತದೆ. ಇಲ್ಲಿ ನೋಡಿ, ಮತ್ತೆ P1 ಬ್ರ್ಯಾಕೆಟ್ದಲ್ಲಿ x1 ಪ್ಲಸ್ ಚೇಂಜ್ ದ x1 ಪ್ಲಸ್ P2 ಬ್ರ್ಯಾಕೆಟ್ x2 ಪ್ಲಸ್ ಚೇಂಜ್ ದ x2 ಈಕ್ವಲ್ ಟು m. P1 ಚೇಂಜ್ x1 ಪ್ಲಸ್ P2 ಚೇಂಜ್ x2 ಈಕ್ವಲ್ ಟು 0. ಚೇಂಜ್ ದ Px ಬಾರ್ ಚೇಂಜ್ ದ x1 ಈಕ್ವಲ್ ಟು ಮೈನಸ್ P ಬಾರ್ P2 ಅಂತಕ್ಕಂಥದ್ದು. ಇದನ್ನು ಇಳಿಜಾರು ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ? ಇಳಿಜಾರು ನಿಷ್ಪತ್ತಿ ಅಂತ ಕರಿತೇವೆ ಇದಕ್ಕೆ. ಹೌದಾ? ಇಳಿಜಾರು ನಿಷ್ಪತ್ತಿ. ಇಷ್ಟು ಮಾತ್ರ ತಾವುಗಳನ್ನು ಅಂತಂದರೆ, ಒಂದು ಅನುಭೋಗಿ ಬಾಳೆಹಣ್ಣಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಿಟ್ಟು ಕೊಟ್ಟ ಬಾಳೆಹಣ್ಣಿನ ಪ್ರಮಾಣವನ್ನು 2 ಸರಕುಗಳ ಬೆಲೆಗೆ ನಾವು ಏನು ಮಾಡ್ತೇವೆ ಅಂತಂದರೆ, ಇಲ್ಲಿ ಒಂದು ವಸ್ತುವನ್ನು ಪಡೆಯಬೇಕಾದರೆ ಇನ್ನೊಂದು ವಸ್ತು